ಅದನ್ನ ಕುತೂಹಲವನ್ನ ಕೆರಳಿಸಿದೆ ಪರಿಷತ್ನ ಫೈಟ್. ಆತ್ಮಸಾಕ್ಷಿಗೆ ಮತವನ್ನ ಹಾಕಿದ್ದೇನೆ ಅಂತ ಹೇಳಿ ಜಿಟಿ ದೇವೇಗೌಡರು ಹಕ್ಕು ಚಲಾಯಿಸಿದ ಬಳಿಕ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಎರಡೇ ಮತ ಬೇಕಿರೋದು, ಆ ಎರಡೂ ಕೂಡ ಆತ್ಮಸಾಕ್ಷಿಯ ಮತಗಳು ಬರ್ತವೆ. ಜಿಟಿ ದೇವೇಗೌಡರು ನನಗೆ ಮತವನ್ನ ಹಾಕಿದ್ದಾರೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಕ್ಯಾಂಡಿಡೇಟ್ ಬಿಜೆಪಿಯ 8 ಮತಗಳು ಕೂಡ ನನಗೆ ಬರ್ತವೆ. ಪಬ್ಲಿಕ್ ಟಿವಿಗೆ ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜು ಅವರು ಕೊಟ್ಟಂತಹ ಹೇಳಿಕೆ, ಇವರ ಹೇಳಿಕೆ ಪರಿಷತ್ನ ಫೈಟ್ನ ಕುತೂಹಲವನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಜಿಟಿ ದೇವೇಗೌಡರು ನನಗೆ ಮತ ಹಾಕಿದ್ದಾರೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜಿಟಿ ದೇವೇಗೌಡರು ನೀವು ಯಾರಾದರೂ ಸಂಪರ್ಕ ಮಾಡಿದ್ದಾರೆ? ಯಾಕಂದ್ರೆ ಅವರು ಯಾರ ಜೊತೆನೂ ಟಚ್ ಇಲ್ಲ, ಏಕಾಂಗಿಯಾಗಿ ಬಂದರು, ಏಕಾಂಗಿಯಾಗಿ ಹೋದರು. ಇಲ್ಲ, ನಾನು ನಾಮದೇಶದ ದಿವಸನೇ ಫೋನ್ನಲ್ಲೂ ಮಾತಾಡಿದ್ದೆ. ಅವರು ನಮಗೆ ಬಂಧುಗಳು ಸಹ ಹೌದು, ಬಂಧುತ್ವ ಇದೆ, ವಿಶ್ವಾಸ ಇದೆ. ನಾನು ಮತ್ತೆ ಮೈಸೂರಿಗೂ ಹೋಗಿದ್ದೆ. ಮೈಸೂರಿಗೆ ಹೋಗಿ ಅವ್ರ ಮನೆಯಲ್ಲೇ ಕಾಫಿ ಕುಡಿದು ಅವ್ರಿಗೆಲ್ಲ ಮಾತಾಡಿ ಕನ್ವಿನ್ಸ್ ಮಾಡಿದ್ವಿ. ಕಡೆಗೆ ನಮ್ಮ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರು ಸಹ ಅವ್ರ ಫೋನ್ನಲ್ಲಿ ಸಂಪರ್ಕ ಮಾಡಿ ಹೇಳಿದ್ದಾರೆ, ನೀವು ನಮ್ಮ ಅಭ್ಯರ್ಥಿಗೆ ಮತ ಹಾಕಿ ಅಂತ. ಅದಕ್ಕೂ ಅವರು ಒಪ್ಕೊಂಡಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಅವ್ರಿಗೆ ಮಾತಾಡಿದ್ದಾರೆ, ಅವರು ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ. ನನಗೆ ಪರಿಪೂರ್ಣವಾದಂಥ ವಿಶ್ವಾಸ ಇದೆ, ಅವರು ನಮಗೆ ಮತ ಹಾಕಿರ್ತಾರೆ. ಕುಮಾರಸ್ವಾಮಿ ಅವರು ಜಿಟಿ ದೇವೇಗೌಡರ ಹತ್ರ ಈ ಒಂದು ಪರಿಷತ್ ಚುನಾವಣೆ ವಿಚಾರವಾಗಿ ಮಾತಾಡಿಲ್ಲ ಅನ್ನೋದಿದೆ. ನೀವು ಕನ್ಫರ್ಮ್ ಮಾಡ್ತಿದ್ದೀರಾ, ಮಾತಾಡಿಲ್ಲ? ಇಲ್ಲ ಸರ್, ಅವರು ಫೋನ್ನಲ್ಲಿ 100% ಮಾತಾಡಿದ್ದಾರೆ ಸರ್. ಅವರು ಫೋನ್ನಲ್ಲಿ ಸಿಕ್ಕಿರಲಿಲ್ಲ, ಬೇರೆ ನಮ್ಮ ಬೇರೆ ನಾಯಕರ ಫೋನ್ನಲ್ಲಿ ಫೋನ್ ತಗೊಂಡು ಮಾತಾಡಿದ್ದಾರೆ ಸರ್. ಅದರಲ್ಲೇ ಇದು ಮಾತಾಡಲಿಕ್ಕೆ ಏನು ಸರ್, ನೋಡಿ, ಭಿನ್ನಾಭಿಪ್ರಾಯ ಬರೋದು ಸಹಜ. ಭಿನ್ನಾಭಿಪ್ರಾಯ ಯಾವಾಗ ಕ್ಲಿಯರ್ ಆಗುತ್ತೆ? ಮಾತಾಡ್ದಾಗ ತಾನೆ. ಯಾಕೆಂದರೆ ಅವರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ, ಚಾಮುಂಡೇಶ್ವರಿ ಅವರು ಮೊದಲ ಮತದಾನ ಮಾಡಿರ್ತಕ್ಕಂಥ. ನಿಮ್ಮ ಜೊತೆಗೆ ಏನಾದರೂ ಮಾತಾಡಿದ್ರಾ ನೀವು? ಇದನ್ನೇ ಕೇಳಿದ್ದೀನಿ, ಚಾಮುಂಡಿ ತಾಯಿ ಆಶೀರ್ವಾದ ಮಾಡಿ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಮೊದಲನೇ ಮತ ನನಗೆ ನೀವು ಹಾಕಿದ್ದೀರಾ, ನೀವು ನಮ್ಮನ್ನು ಗೆಲ್ಲಿಸ್ತೀರಾ ಅನ್ನೋ ಮಾತನ್ನು ನಾನು ಅವ್ರಿಗೆ ಹೇಳಿ ಕಳಿಸಿದ್ದೇನೆ. ಬಟ್ ನಿಮ್ಗೆ ಇನ್ನೂ ಕೂಡ 4 ವೋಟ್ ಶಾರ್ಟೇಜ್ ಇದೆ, ಹೆಂಗೆ ಮಾಡ್ತೀರಾ? ಅಂದರೆ ನೀವು ಅಪ್ರೋಚ್ ಮಾಡಿದ್ದೀರಾ? ನಮ್ಗೆ 4 ವೋಟ್ ಏನು ಶಾರ್ಟೇಜ್ ಇಲ್ಲ ಸರ್, ನಮಗೆ 2 ವೋಟೇ ಶಾರ್ಟೇಜ್ ಇರೋದು. ನಮಗೆ 2 ವೋಟ್ ನೀವು ಲೆಕ್ಕ ಹಾಕಿ. ನಮ್ಮದು ಈಗ ಜಿಟಿ ದೇವೇಗೌಡರು 18 ಆದರೆ ಅವರು 8 ವೋಟು, ಏನೋ ಜನಾರ್ದನ ರೆಡ್ಡಿ ಅವ್ರದ್ದು ಯತ್ನಾಳ್ ಸೇರಿದೆ, ನಮಗೆ 8 ವೋಟ್ ಬಂತು. 18 8 26 ವೋಟ್ ಆಯ್ತಲ್ಲ, ಬೇಕಾಗಿರೋದು 2 ತಾನೇ. ಆ 2 ವೋಟು ಆತ್ಮಸಾಕ್ಷಿ ಮತ ಬರ್ತದಂತ ನಾವು ನಂಬಿಕೆಯಿಂದ ಇದ್ದೀವಿ. ಇದಿಷ್ಟು ಗೋವಿಂದರಾಜು ಅವರ ಸ್ಪಷ್ಟವಾದ ಹೇಳಿಕೆ. ಚಾಮುಂಡೇಶ್ವರಿ ಕ್ಷೇತ್ರದಿಂದ ನೀವು ಗೆದ್ದಿದ್ದೀರಾ, ಹಾಗಾಗಿ ಚಾಮುಂಡೇಶ್ವರಿಯ ಕೃಪೆಯಿಂದ ನಾನು ಗೆಲ್ತೇನೆ, ನೀವು ನನಗೆ ಓಟ್ ಹಾಕಿದ್ದೀರಾ ಅಂತ ಜಿಟಿ ದೇವೇಗೌಡರಿಗೆ ಹೇಳಿದ್ದಾರೆ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ನನಗೆ ಬೇಕಾಗಿರೋದು ಕೇವಲ 2 ವೋಟು ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಈ ಒಂದು ಫಲಿತಾಂಶ ಏನಿದೆ ರಣರೋಚಕವಾಗಿರುತ್ತೆ, ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಜೊತೆ ರವಿ ಸಚೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರು ಕೂಡ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಜಿಟಿ ದೇವೇಗೌಡರು ತುಂಬ ನಿಗೂಢವಾದಂಥ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಇನ್ಫ್ಯಾಕ್ಟ್ ಜಿಟಿ ದೇವೇಗೌಡರು ಈ ರೀತಿ ನಿಗೂಢ ಹೆಜ್ಜೆಯನ್ನು ಇಡ್ತಾ ಇರುವಂಥದ್ದು ಇದೇ ಮೊದಲ ಅಲ್ಲ. ಈ ಹಿಂದೆಯೂ ಕೂಡ ಪರಿಷತ್ ಎಲೆಕ್ಷನಲ್ಲಿ ಇದೇ ರೀತಿ ಹೆಜ್ಜೆಯನ್ನು ಇಟ್ಟಿದ್ರು. ಬಟ್ ಅದೇ ಸಂದರ್ಭದಲ್ಲಿ ಒಂದು ಮಾತನ್ನು ಕೂಡ ಹೇಳಿದರು, ನಾನು JDS ಪಕ್ಷದಿಂದ ಗೆದ್ದಿದ್ದೇನೆ, ಯಾವುದೇ ಕಾರಣಕ್ಕೂ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಲ್ಲ, 5 ವರ್ಷಗಳ ಕಾಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಬಟ್ ಅದೇ ಹೇಳಿಕೆಗೆ ಬದ್ಧರಾಗಿ ಇವತ್ತು ಗೋವಿಂದರಾಜು ಅವ್ರಿಗೆ ಓಟನ್ನು ಹಾಕಿದ್ರಾ ಇಲ್ವಾ ಅನ್ನೋದು 5 ಗಂಟೆಯ ನಂತರ ಗೊತ್ತಾಗುತ್ತೆ. ಬಟ್ ಪರಿಷತ್ನ ಫೈಟ್ ಅಂತೂ ತೀವ್ರ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಒಂದು ಕಡೆ ವಿನಯ್ ಕಾರ್ತಿಕ್, DK ಶಿವಕುಮಾರ್ ಅವರ ಪರಮಾಪ್ತರು, ಮತ್ತೊಂದು ಕಡೆ JDSನಿಂದ ಗೋವಿಂದರಾಜು ಅವರು. 7ನೇ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಇದೆ ಇಬ್ಬರ ನಡುವೆ. ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇದ್ದಾವೆ.